ಸಿನಿಮಾ ಅಂದರೆ ಅದೊಂದು ಮನೋರಂಜನೆಯ ತಾಣ. ಕ್ಯಾಮ್ರಾದಲ್ಲಿ ಸರಿಯಾಗುವಂತಹ ದೃಶ್ಯಗಳನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೋಡೋದಕ್ಕೆ ಸಾಧ್ಯವಾಗುವಂಥ ಏಕೈಕ ಮಾಧ್ಯಮ ಅಂದರೆ ಅದು ಸಿನಿಮಾ ಮಾತ್ರ. ಸಿನಿಮಾ ಯಾವತ್ತಿಗೂ ದಾಖಲೆಯಾಗಿ ಉಳಿಯುತ್ತೆ. ಅದರಲ್ಲೂ ಗಣ್ಯರ ಜೀವನ ಚರಿತ್ರೆ ಕುರಿತು ಮೂಡಿ ಬಂದಿರತಕ್ಕಂಥ ಅದೆಷ್ಟೋ ಸಿನಿಮಾಗಳು ಇಂದಿಗೂ ಕೂಡ ಚರಿತ್ರೆಯಲ್ಲಿ ದಾಖಲೆಯಾಗಿಯೇ ಉಳಿದಿವೆ. ಅಂತಹ ಬಯೋಪಿಕ್ ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ಇತ್ತೀಚೆಗೆ ಹೆಚ್ಚೆಚ್ಚು ಮೂಡಿ ಬರ್ತವೆ ಅನ್ನೋದು ವಿಶೇಷ. ಈಗ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಒಬ್ಬರ ಬದುಕಿನ ಚಿತ್ರಣ ಕೂಡ ಸಿನಿಮಾ ಆಗುತ್ತೆ ಅಥವಾ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಕೇಳಿಬರ್ತವೆ. ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಜೀವನದ ಕುರಿತು ಸಿನಿಮಾ ಮೂಡಿಬರುತ್ತೆ ಅನ್ನೋ ಸುದ್ದಿಯೇ ಒಂದು ರೀತಿಯ ರೋಚಕ ಮತ್ತು ಕೌತುಕ ಅಂತ ಹೇಳ್ಬೋದು. ಅಷ್ಟಕ್ಕೂ ಬಯೋಪಿಕ್ ಆಗುವಂಥ ಆ ನಟ ಯಾರು ಅನ್ನುವ ಪ್ರಶ್ನೆ ಕೂಡ ಸಹಜ. ಆದರೆ ಬಯೋಪಿಕ್ ಆಗಲೇಬೇಕು ಅನ್ನುವಂತಹ ನಟ ಏನಾದರೂ ಇದ್ದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾತ್ರ ಅಂತ ಹೇಳ್ಬೋದು. ಅವರ ಬಯೋಪಿಕ್ ಸಿನಿಮಾ ಬರುತ್ತೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಅದರಲ್ಲೂ ಅವರ ಫ್ಯಾನ್ಸ್ ಮಾತ್ರ ಅಲ್ಲ, ಇಡೀ ಕರುನಾಡಿಗರೇ ಅದನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಇಷ್ಟಕ್ಕೂ ಪುನೀತ್ ಅವರ ಬಯೋಪಿಕ್ ವಿಷಯ ಯಾಕೆ ಬಂತು ಅನ್ನೋದಾದರೆ, ಮಾರ್ಚ್ 17 ಅವರ ಬರ್ತ್ಡೇ. ಸೊ ಆ ಹಿನ್ನೆಲೆಯಲ್ಲಿ ಈ ವಾರ ಅಪ್ಪು ಸಿನಿಮಾ ಏನಿತ್ತು ಅದು ರಿಲೀಸ್ ಕೂಡ ಆಗಿದೆ. ಎಲ್ಲೆಡೆ ಹೌಸ್ಫುಲ್ ಕೂಡ ಕಾಣ್ತು. ಕನ್ನಡದ ಬಹುತೇಕ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು, ಅವರಿಗೆ ಆಪ್ತರು ಎಲ್ಲ ಹೋಗಿ ಆ ಸಿನಿಮಾವನ್ನು ನೋಡಿ ಖುಷಿಪಟ್ಟಿದ್ದಾರೆ. ಅಪ್ಪು ಜೊತೆಗಿನ ಒಡನಾಟವನ್ನು ಹಂಚಿಕೊಂಡಿದ್ದಾರೆ. ಸ್ವತಃ ರಕ್ಷಿತಾ ಪ್ರೇಮ್ ಕೂಡ ಸಿನಿಮಾವನ್ನು ಅಪ್ಪು ಫ್ಯಾನ್ಸ್ ಜೊತೆ ನೋಡಿ ಒಂದು ರೀತಿಯ ಆನಂದ ಬಾಷ್ಪವನ್ನು ಕೂಡ ಅವರು ಸುರಿಸಿದ್ದಾರೆ. ನಿರ್ದೇಶಕ ಸಂತೋಷ್ ಆನಂದರಂ ಕೂಡ ಅಪ್ಪು ಅವರ ರಿಲೀಸ್ ಆಗಿರ್ತಕ್ಕಂಥ ಅಪ್ಪು ಸಿನಿಮಾ ನೋಡಿ ಅಪ್ಪು ಅವರ ಒಡನಾಟವನ್ನು ಮೆಲುಕು ಹಾಕಿದ್ದಾರೆ. ಇದೇ ವೇಳೆ ಅವರು ಅಪ್ಪು ಅವರ ಬಯೋಪಿಕ್ ಸಿನಿಮಾ ಮಾಡುವ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದು ಇವತ್ತಿನ ವಿಶೇಷ. ಸಂತೋಷ್ ಆನಂದರಾಮ್ ಪುನೀತ್ ರಾಜ್ಕುಮಾರ್ ಅವರ ಬಯೋಪಿಕ್ ಮಾಡುವ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಆ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಪವರ್ ಸ್ಟಾರ್ ಏನು ಪುನೀತ್ ರಾಜ್ಕುಮಾರ್ ಇದ್ದಾರೆ, ಅವರ ಜೀವನದ ಕುರಿತು ಸಿನಿಮಾ ಮೂಡಿ ಬರಬೇಕು ಅನ್ನೋದು ಅಭಿಮಾನಿಗಳ ಆಸೆ. ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಈಗ ಸಂತೋಷ್ ಆನಂದರಾಮ್ ಆ ಆಲೋಚನೆಯಲ್ಲಿ ಕುಳಿತಿದ್ದಾರೆ. ಆ ಕುರಿತು ಮುಂದಿನ ಪ್ಲ್ಯಾನ್ ಬಗ್ಗೆ ಕೂಡ ಅವರು ಒಂದಿಷ್ಟು ಹೇಳ್ಕೊಂಡಿದ್ದಾರೆ. ಏನು ಅಂದರೆ, ಪುನೀತ್ ಅವರನ್ನು ಅಭಿಮಾನಿಗಳು ಎಂದಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಫ್ಯಾನ್ಸ್ ಮನದಲ್ಲಿ ಮಾತ್ರ ಶಾಶ್ವತವಾಗಿ ನೆಲೆಯೂರಿದ್ದಾರೆ. ಅಭಿಮಾನಿಗಳ ಜೊತೆ ಅಪ್ಪು ಸಿನಿಮಾ ನೋಡಿರುತ್ತಂಥ ಸಂತೋಷ್ ಪುನೀತ್ ಅವರ ಜೀವನದ ಕುರಿತು ಒಂದು ಸಿನಿಮಾ ಮಾಡುವ ಆಲೋಚನೆ ನನಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ನಿಜಕ್ಕೂ ಎಲ್ರಿಗೂ ಖುಷಿ ಕೊಟ್ಟಿದೆ. ಪುನೀತ್ ಅವರ ಜೊತೆ 2 ಸಿನಿಮಾಗಳನ್ನು ಅವರು ಮಾಡಿದರು. 2 ಸಿನಿಮಾ ಕೂಡ ಸೂಪರ್ ಹಿಟ್. ಅವರ ಬರವಣಿಗೆಯಲ್ಲಿ ಅಪ್ಪ ಅವರನ್ನ ಬಣ್ಣಿಸಿದ ರೀತಿ ನಿಜಕ್ಕೂ ಎಲ್ರಿಗೂ ಖುಷಿ ಕೊಟ್ಟಿದೆ. ಸೊ ನಾನು ಇರುವವರೆಗೂ ನನ್ನ ಬರವಣಿಗೆ ಅವರ ಕುರಿತಾಗಿ ಇದ್ದೇ ಇರುತ್ತೆ, ಅವರ ಬಗ್ಗೆ ಸಿನಿಮಾ ಮಾಡಿ ಅಂಥೇಳಿ ಯಾವಾಗಲೂ ಫ್ಯಾನ್ಸು ಹೇಳ್ತಾನೆ ಇರ್ತಾರೆ. ಸೊ ಈಗ AI ಟೆಕ್ನಾಲಜಿ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಆ ದೇವರು ಏನಾದರೂ ಅವಕಾಶ ಕೊಟ್ಟರೆ ಅಪ್ಪು ಅವರ ಚರಿತ್ರೆಯನ್ನು ತೆರೆ ಮೇಲೆ ತರುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ಕುರಿತು ತುಂಬಾ ನಾನು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿದ್ದೀನಿ. ಹೊಂಬಾಳೆ ಫಿಲಮ್ಸ್ ಜೊತೆ ನಾನು ಮತ್ತು ಪುನೀತ್ ಅವರು 5 ಸಿನಿಮಾನ ಮಾಡಬೇಕಿತ್ತು. ಸೊ ಆ ರೀತಿಯ ಪ್ಲ್ಯಾನ್ ಕೂಡ ಆಗಿತ್ತು. ಮಾಡಿದರೆ ನಿಜಕ್ಕೂ ಅದೊಂದು ರೆಕಾರ್ಡ್ ಕೂಡ ಆಗ್ತಾಯಿತ್ತು. ಈಗ 3 ಮತ್ತು 4ನೇ ಸಿನಿಮಾಗೂ ಕೂಡ ನಾವು ಕಮಿಟ್ ಆಗಿಬಿಟ್ಟಿದ್ವಿ. ಆದರೆ ದೇವರ ಆಟ ಬೇರೆ ಇತ್ತು. ಸೊ ಹಾಗಾಗಿ ಆಗಲಿಲ್ಲ. ಸಂತೋಷ್ ಈಗ ಪುನೀತ್ ಅವರ ಬಯೋಪಿಕ್ ಮಾಡುವ ಬಗ್ಗೆ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿರೋದಂತೂ ನಿಜ. ಪುನೀತ್ ಅಂದರೆ ಒಂದು 3 ವರ್ಷದ ಮಗು ಕೂಡ ಜೈ ಅನಿಸುತ್ತೆ. ಅದರಲ್ಲೂ ಪುನೀತ್ ಅವರ ಹಾಡುಗಳಿಗೆ ಹೆಜ್ಜೆ ಹಾಕದವರೇ ಇಲ್ಲ, ಅವರ ಕೌಟುಂಬಿಕ ಸಿನಿಮಾಗಳ ಬಗ್ಗೆ ಮಾತಾಡದವರೇ ಇಲ್ಲ. ಅಂತಹ ಸಂದೇಶ ಇರತಕ್ಕಂಥ ಸಿನಿಮಾಗಳನ್ನು ಕೊಟ್ಟಿರುವಂತಹ ಅದೆಷ್ಟೋ ಅಸಹಾಯಕರಿಗೆ ಪ್ರೀತಿ ತೋರಿ ಸಹಾಯ ಮಾಡಿರುವಂತಹ ಪುನೀತ್ ಅವರ ಒಳ್ಳೆಯ ಗುಣ ಸ್ವಭಾವದ ಬಗ್ಗೆ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಅವರ ಬಾಲ್ಯ, ಸಿನಿಮಾ, ಮಾತು ಮತ್ತು ಸಮಾಜಮುಖಿ ಕೆಲಸಗಳು, ಹೀಗೆ ನೂರಾರು ವಿಷಯಗಳ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು ಅನ್ನೋದು ಅವರ ಫ್ಯಾನ್ಸ್ ಆಶಯ ಕೂಡ. ಅದೇನೇ ಇರಲಿ, ಹಲವರ ಬಯೋಪಿಕ್ ಸಿನಿಮಾಗಳ ಮಧ್ಯೆ ಅಪ್ಪು ಅಂಥವರ ಬದುಕಿನ ಚಿತ್ರಣ ನೋಡೋದು ಕೂಡ ಒಂದು ಸಂತೋಷದ ವಿಷಯನೇ. ನಿಜವಾಗಿಯೂ ಬಯೋಪಿಕ್ ಸಿನಿಮಾ ಮಾಡೋದಕ್ಕೆ ಪುನೀತ್ ಅವರು ಅರ್ಹರು. ಅಂಥದ್ದೊಂದು ಸಿನಿಮಾ ಆದಷ್ಟು ಬೇಗ ಆಗಲಿ ಅನ್ನೋದೇ ಎಲ್ಲರ ಆಸೆ. ಈಗ AI ಟೆಕ್ನಾಲಜಿಯ ಕಾಲ. ಹಾಗಾಗಿ ಪುನೀತ್ ಅವರ ಬಯೋಪಿಕ್ ಮೂಡಿ ಬಂದರೆ ಮುಂದಿನ ಪೀಳಿಗೆಗೂ ಕೂಡ ಅಂತಹ ನಟರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ಅವರ ಫ್ಯಾನ್ಸ್ ಅಭಿಲಾಷೆ.